ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಭಾರತೀಯ ಜನತಾ ಪಕ್ಷದಾಗ ಬಸನಗೌಡ ಪಾಟೀಲ್ ಯತ್ನಾಳದ ಭಾಳ ಜೋರಾಗೈತ್ರಿ. ಭಾಳ ಮಾತಾಡಕತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ಎಲ್ಲಿ ಭಾರತೀಯ ಜನತಾ ಪಕ್ಷ ಸರ್ವನಾಶ ಆಗುವಂಥ ಕಾಲ ಬಂದೈತಿ ಏನೋ ಅವನ ಇನ್ನೂ ತನಕ ಉಚ್ಚಾಟನೆ ಮಾಡಿಬಿಡ್ತಿದ್ರಿ ಅಂದ್ರೆ ಭಾರತೀಯ ಜನತಾ ಪಕ್ಷ ಸ್ವಚ್ಛ ಇರ್ತಿತ್ತು, ದಕ್ಷ ಇರ್ತಿತ್ತು. 5 ಲಕ್ಷ ಜನ ಕೂಡಿಸಿ ರೇಣುಕಾಚಾರ್ಯ ಒಂದು ದೊಡ್ಡ ಸಮಾವೇಶ ಮಾಡ್ತಾರತ್ತ. ಅವ್ರು ಮಾಡಿದ್ದು ಒಂದು ವಾರದಾಗ ನಾನು ಮಾಡ್ತಾನೆ ನೋಡ್ರಿ. ಮತ್ತು ಯಡಿಯೂರಪ್ಪ ಲಿಂಗಾಯತಲ್ಲ, ಯಾವುದೋ ಬೇರೆ ಜಾತಿಯವ್ರು ಹೇಳಾಕತ್ತಾರೆ ನೋಡ್ರಿ, ಅದನ್ನು ವಿಡಿಯೋ ಹಾಕಾಕತ್ತಾನೆ. ಎಲ್ಲೆಲ್ಲಿಗೆ ಇವರ ತಪ್ಪುಗಳನ್ನು ಹುಡುಕುವ ಸಲುವಾಗಿ ಇವರು ಎಲ್ಲಿ ಅಂಡರ್ಗ್ರೌಂಡ್ದಾಗ ಗ್ರೌಂಡ್ ಹೋಗಿ ಅವ್ರ ಹಗರನ್ನ ಅವ್ರು ತೆಗಿಯಾಕತ್ತಾರೆ, ಇವ್ರ ಹಗರನ್ನ ಇವ್ರು ತೆಗಿಯಾಕತ್ತಾರೆ. ಇವರೆಷ್ಟು ಸಾಚ ಇರ್ತಾರೆ ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ನಿಮ್ಮ ಹಗರಣಗಳು ಭಾಳದ ಅವ್ರು ತೆಗಿಯಾಕತ್ತಾರೆ, ಅವ್ರ ಹಗರಣಗಳು ನೀವು ತೆಗಿಯಾಕತ್ತೀರಿ. ಹಿಂಗೆ ತಕ್ಕೋತ ಈ ಭಾರತೀಯ ಜನತಾ ಪಕ್ಷ ಇಬ್ಬಾಗೋದು. ಭಾರತೀಯ ಜನತಾ ಪಕ್ಷದಲ್ಲಿ ಮಾಸ್ ಲೀಡರ್ ವಿಜೇಂದ್ರ ಮತ್ತು ಯಡಿಯೂರಪ್ಪ ಇವತ್ತು ಖಂಡಿತವಾಗಿ ಜನ ಹೇಳ್ತಾರೆ, ಒಂದು 100 ಸೀಟ್ ಬರ್ಬೇಕಾದ್ರೆ ಯಡಿಯೂರಪ್ಪ ಕಾರಣ, ಯತ್ನಾಳ್ ಕಾರಣಲ್ಲ. ಯತ್ನಾಳ್ ತಾನ ಆರಿಸಿ ಬರ್ಬೇಕಾರೆ ರಗಡ್ ರಾಮಾಯಣ ಹಿಡಿತೈತಿ, 4,000 ಆರಿಸಿ ಬರ್ಬೇಕಾದ್ರೆ ತೆನ್ಕಾಡ್ತಾ. ಮತ್ತು ಯಾವುದೇ ಕ್ಷೇತ್ರದಾಗ ಯತ್ನಾಳ್ ಪ್ರಚಾರಕ್ಕೆ ಹೋದ್ರೆ ಅಲ್ಲಿ ಠೇವಣಿ ಡಮ್, ಅಲ್ಲಿ ಆರಿಸು ಬರೋದಿಲ್ಲ. ಇದರಲ್ಲಿ ಈಗ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಮಗನ ಬಗ್ಗೆ ಇಟ್ಟ್ಯಾಕೆ ಇರಿಸಿರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ನೋಡಿದಿರಿ. ಇವತ್ತು ಯಾವ ರೀತಿ ಅವರು ಮಾತಾಡಿದಾರ ವಿಧಾನಸೌಧ ಮುಂಭಾಗಿಲದಲ್ಲಿ. ಈ ಯಡಿಯೂರಪ್ಪ ಲಿಂಗಾಯತ ಅಲ್ಲ, ಯಾವ ಪರಿಸ್ಥಿತಿ ನಿರ್ಮಾಣ ಆಗೈತು. ಇನ್ನು ಯಡಿಯೂರಪ್ಪ ಮತ್ತು ವಿಜೇಂದ್ರ ಲಿಂಗಾಯತ ಹೌದು ಅಲ್ಲೋ ಅನ್ನೋದು ರಾಜ್ಯದ ಜನತೆ ತೋರಿಸ್ತೈತಿ. ಹಂಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಮಾತಾಡಿದಾರ ಆ ವಿಡಿಯೋ ಹಾಕಾಕತ್ತ ನೋಡ್ರಿ. ಹಂಗಾದ್ರೆ ಇದು ಯಾವ ಮಟ್ಟಕ್ಕೆ ಹೋಗೋದು, ಇನ್ನು ಭಾರತೀಯ ಜನತಾ ಪಕ್ಷದ ರಣಕಹಳೆ, ಈ ಯುದ್ಧಕ್ಕೆ ನಾಂದಿ ಹಾಡುವವರು ಯಾರು? ಹೈಕಮಾಂಡು ಸಹಿತ ಗಮನ ಹರಿಸಕ್ಕೆ ತಯಾರಿಲ್ಲ. ಯಾವಾಗ ಯಾವ ಅಂಕುಶದಿಂದ ಈ ಬಸನಗೌಡ ಪಾಟೀಲ್ ಯತ್ನಾಳನ್ನು ಉಚ್ಚಾಟನೆ ಮಾಡಿ ಪಕ್ಷದಿಂದ ಹೊರಗೆ ಹಾಕತಾರೋ ಅನ್ನೋದು ಇನ್ನು ಕಾದು ನೋಡಾಕತ್ತಾರ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೋತ ಹೋಗ್ರಿ. ನಂಬರ್ 1 ನ್ಯೂಸ್, ಉತ್ತರ ಕರ್ನಾಟಕದ ಪ್ರಮುಖ ನ್ಯೂಸ್, ಸ್ವತಂತ್ರ ಮಾಧ್ಯಮದಲ್ಲಿ ಸ್ವಂತವಾಗಿ ಪ್ರಾರಂಭ ಮಾಡಿದಂಥ 4 ವರ್ಷದಲ್ಲಿ 7 ಕೋಟಿ ವೀಕ್ಷಕರನ್ನು ಹೊಂದಿ ದೇಶ ವಿದೇಶಗಳಲ್ಲಿ ಪ್ರಚಾರವಾದಂಥ ಖಡಕ್ ಜವಾರಿ ಕಾಕ ಅಂತೀರಿ. ಭಾಳ ಪ್ರೀತಿ ಕೊಡ್ತೀರಿ, ಬೆನ್ನ ತಟ್ಟಿಸ್ತೀರಿ, ಫೋಟೋ ಹೊಡ್ಸ್ಕೋತೀರಿ. ಲಕ್ಷ ಗಂಟ್ಲೆ ಫೋಟೋ ಹೊಡ್ಕೊಂಡಿರ್ಬೇಕು ಅಧಿವೇಶನದಲ್ಲಿ. ಎಲ್ಲಿ ನೋಡಿದಲ್ಲಿ ಕಾಕ ಕಾಕ ಅಂತಾರೆ, ಶಾಸಕರಂತಾರೆ, ಮಂತ್ರಿಗಳು ಅಂತಾರೆ. ಎಷ್ಟು ಪ್ರೀತಿ ಕೊಟ್ಟೇರಿ. ಆ ಪ್ರೀತಿಗೆ ಒಂದು ಸಾಕಾರ ಮೂರ್ತಿ ಸ್ವತಂತ್ರ ಪತ್ರಿಕೋದ್ಯಮದಿಂದ ಪ್ರಾರಂಭ ಮಾಡಿದ್ದೀನಿ. ಎಷ್ಟೋ ಕಷ್ಟ ಬಂದರೂ ಸಹಿತ ನಿಮಗೆ ಸುದ್ದಿ ಮುಟ್ಸೋದು ಮಾತ್ರ ನಾನು ಬಿಟ್ಟಿಲ್ಲ. ಇದೇ ರೀತಿ ಮುಂದುವರಿಯೋದು ಈ ನಂಬರ್ 1 ನ್ಯೂಸ್ ಕನ್ನಡ ಜವಾರಿ ಖಡಕ್ ಕಾಕಂದು. ಹಂಗಾದ್ರೆ ಬಟನ್ ಹೊಡ್ಕೋತ ಹೋಗ್ರಿ, ಫಾಲೋ ಮಾಡ್ಕೋತ ಹೋಗ್ರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ನಾನು ನಮ್ಮ ಸಮುದಾಯದವ್ರಿಗೆ ಹೇಳ್ತೀನಿ, ವಿಶೇಷವಾಗಿ ಪಂಚಮಸಾಲಿ ಸಮುದಾಯದವರು, ಯಡಿಯೂರಪ್ಪನ ಕರೆದಂಥ ಯಾವ ಸಭೆಗೆ ನೀವು ಹೋಗಬೇಡಿ. ನಮಗೇನಾದರೂ ಮೋಸ ಆಗಿದ್ರೆ BS ಯಡಿಯೂರಪ್ಪ ವಿಜೇಂದ್ರಿಂದ ಲಿಂಗಾಯತರಿಗೆ ಮೋಸ ಆಗಿದೆ. ಮೀಸಲಾತಿ ಸಿಗಲಾರದ ಕಾರಣನೇ ವಿಜೇಂದ್ರ ಮತ್ತು ಯಡಿಯೂರಪ್ಪ. ಯಡಿಯೂರಪ್ಪರು ಲಿಂಗಾಯತ ಸಮುದಾಯವನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದಾರ. ಯಾರು ಲಿಂಗಾಯತರೇ ಇಲ್ಲ ಅವ್ರ ಹಿಂದ. ಮೊದಲೇ ಹೇಳ್ತೀನಿ, ಯಡಿಯೂರಪ್ಪನೇ ಲಿಂಗಾಯತ ಅಲ್ಲ. ಮಂಡ್ಯದಲ್ಲಿ ಆ ಲಿಂಗಾಯತರು ಅವರ ಕುಟುಂಬನೇ ಅಲ್ಲ, ಅದು ಯಾವುದೋ ಬೆಳಗಾರಿ ಸೆಕ್ಟರ್ ಯಾವುದೋ ಒಂದು ಬೇರೆ ಐತದು. ಸುಮ್ಮನೆ ಲಿಂಗಾಯತ ಅಂತ ಹೇಳಿ ಪೋಸ್ ಕೊಡ್ತಾ ಇದ್ದಾರೆ. ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ. ಹಾಗಾದ್ರೆ ಹೋಗಿ ಅಲ್ಲಿ ಬುಕ್ಕನಕೆರೆ ಕೇಳಿ ಬರ್ರಿ. ಬುಕ್ಕನಕೆರೆಗೆ ಒಮ್ಮೆ ಒಂದು ಪ್ರವಾಸ ಮಾಡಲ್ಲ, ಹಿಂಗೆ ಕಾರ್ ತೊಗೊಂಡು ಹೋಗಿ ಹಿಂಗೇನೋ ಮಾಡ್ತಿರಲ್ಲ, ಅದು ಹಂಗೆ ಮಾಡಿ ಹೋಗಿ ಕೇಳ್ರಿ ಏನೇನು. ಅಂದ್ರೆ ಈಗ ಯಡಿಯೂರಪ್ಪ ವಿಜೇಂದ್ರ ಅವರ ವಿರುದ್ಧ ನಿಮ್ಮ ಹೋರಾಟ ನಿರಂತರವಾಗೇ ಇರುತ್ತೆ. ಹಾಗಾದ್ರೆ ಎಷ್ಟೇ ಒತ್ತಡ ಬಂದ್ರು, ಏನೇ ಸಮಾವೇಶಗಳಾದ್ರೂ ನಾವು ಏನೂ ಚೇಂಜ್ ಆಗೋದಿಲ್ಲ. ನಾವು ಅಲ್ಲಿ ಹೋಗಿ ಜಿ ಹುಜೂರ್ ಅನ್ನೋರಲ್ಲ.